ದಶಕಗಳಿಂದಲೂ ಕೂಡ ನೆನಗುದಿಗೆ ಬಿದ್ದಿದ್ದಂತಹ ಹಾಳಾಗಿದ್ದಂತಹ ಕೆರೆಗೆ ಇದೀಗ ಮರುಜೀವ ಕೊಟ್ಟಿದೆ ಸಂಘ ಸಂಸ್ಥೆ. 19 ಲಕ್ಷ ವೆಚ್ಚದಲ್ಲಿ ಕೆರೆಯ ಹೂಳೆತ್ತಿ ವಾಕಿಂಗ್ ಟ್ರ್ಯಾಕ್ ನಿರ್ಮಾಣ ಮಾಡಿದ್ದಾರೆ. ಹೊಸಕೋಟೆ ತಾಲೂಕಿನ ಗಣಗಲೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಕೆರೆ ಇದು. 23 ಎಕರೆ ಪ್ರದೇಶದ ಗಣಗಲೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಕೆರೆಗೆ ಹೊಸ ರೂಪವನ್ನೇ ಕೊಟ್ಟಿದ್ದಾರೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯಡಿಯಲ್ಲಿ ಕಾಮಗಾರಿಯನ್ನ ಮಾಡಲಾಗಿದೆ. ಧರ್ಮಸ್ಥಳ ಸಂಘ ಸಂಸ್ಥೆಗೆ ಮೆಚ್ಚುಗೆಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಅಲ್ಲಿನ ಗ್ರಾಮಸ್ಥರು. ಹೊಸಕೋಟೆ ತಾಲೂಕಿನ ಗಣಗಲೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೆರೆ ಅಭಿವೃದ್ಧಿ ಸಮಿತಿ ಹಾಗೂ ಗ್ರಾಮ ಪಂಚಾಯಿತಿ ಸಹಭಾಗಿತ್ವದಲ್ಲಿ ಕಾಮಗಾರಿ ಪೂರ್ಣ ಆಗಿದೆ. ನಮ್ಮ ಊರು ನಮ್ಮ ಕೆರೆ ಶೀರ್ಷಿಕೆ ಅಡಿಯಲ್ಲಿ ಪಂಚಾಯಿತಿಗೆ ಹಸ್ತಾಂತರಿಸಿದ್ದಾರೆ. ಧರ್ಮಸ್ಥಳ ಸಂಘ ಸಂಸ್ಥೆಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಅಲ್ಲಿನ ಗ್ರಾಮಸ್ಥರು. ಸರ್ಕಾರದ ಅಡಿಯಲ್ಲಿ ಆಗಬೇಕಾದ ಕೆಲಸ ಸಂಘ ಸಂಸ್ಥೆ ಮಾಡಿದ್ದು ಖುಷಿ ತಂದಿದೆ ಅಂದಿದ್ದಾರೆ. ಸಂಘಗಳನ್ನು ನಿರ್ಮಾಣ ಮಾಡಿದ್ದೇವೆ. 15 ಸಂಘದಲ್ಲಿ ಶ್ರೀಶಕ್ತಿ ಸಂಘಗಳ ಅದು ಸಪ್ರೇಟ್ ಇರುತ್ತೆ, ಧರ್ಮಸ್ಥಳ ಸಂಘಗಳೇ ಬೇರೆ. ಅದರಲ್ಲಿ ಸುಮಾರು 18-20 ಕೋಟಿ ವ್ಯವಹಾರನೂ ಮಾಡಿದ್ದೇವೆ ಸಾಲಗಳಾಗಿ ತಗೊಂಡು. ಆ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಹೀಗೆ ನಮ್ಮ ಮೇಲ್ವಿಚಾರಕರು ಹಾಗೂ ಯೋಜನಾಧಿಕಾರಿಗಳ ಮೂಲಕ ನಮಗೆ ಈ ಥರದೊಂದು ಕೆರೆ ಕಾರ್ಯಕ್ರಮದಲ್ಲಿ ನಿಮಗೆ ನಾವು ಸಪೋರ್ಟ್ ಮಾಡ್ತೇವೆ, ಮಾಡಿ ನಿಮ್ಮ ಕೆರೆಯನ್ನು ಅಭಿವೃದ್ಧಿ ಮಾಡಿಕೊಡ್ತೇವೆ ಅಂತ ಹೇಳಿದಾಗ ನಾವು ಅರ್ಜಿ ಸಲ್ಲಿಸಿದ್ವಿ ಸರ್ ಯೋಜನೆಗೆ. ಆವಾಗ ಅರ್ಜಿ ಸಲ್ಲಿಸಿದಾದ್ಮೇಲೆ ಸರ್ ಅವರು ನಮಗೆ ಮಾಹಿತಿ ಕೊಟ್ಟು ಈ ಥರ ಎಲ್ಲ ಮಾಡಬೇಕು ಅಂತೇಳಿ ಮಾಡಿದ್ವಿ. ಮತ್ತು ಕೆರೆ ಅಭಿವೃದ್ಧಿ ಮಾಡಬೇಕಾದ್ರೆ ಪಂಚಾಯತಿ ಕಡೆಯಿಂದನೂ ನಮ್ಗೆ ತುಂಬಾ ತೊಂದರೆ ಆಯಿತು. ಕೆರೆ ಊರಿನ ಸದಸ್ಯರು ಮಾಡಬೇಕು ಅಂತೇಳಿ ಅಕ್ಕಪಕ್ಕ ಸದಸ್ಯರು ಮತ್ತು ಪಂಚಾಯತಿ ಅವರೆಲ್ಲ ಇದು ಎಷ್ಟು ಜಮೀನಿದೆ ಅದು ಇದೆ ಅಂತೇಳಿ ಕಿರಿಕಿರಿ ಎಲ್ಲ ಮಾಡಿದರು. ಅದು ಎಷ್ಟೇ ಮಾಡಿದರೂ ಬಿಡದೆ ನಮ್ಮ ಯೋಜನೆ ನಮಗೆ ಕೆರೆಯನ್ನು ಮಾಡಿಕೊಟ್ಟಿದೆ, ತುಂಬ ಸುಂದರವಾಗಿ ಮಾಡಿಕೊಟ್ಟಿದ್ದಾರೆ. ಇವತ್ತು ಗಣಗಲೂರಿನಲ್ಲಿ ಈ ಗ್ರಾಮದಲ್ಲಿ 618ನೇ ನಮ್ಮೂರು ನಮ್ಮ ಕೆರೆಯ ಇವತ್ತು ಹಸ್ತಾಂತರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದು ಈ ಊರಿನ ಸುಮಾರು ವರ್ಷಗಳ ಒಂದು ಕನಸು. ಬಹಳಷ್ಟು ಜನ ನನಗೆ ಹೇಳಿದರು, ಈ ಊರಲ್ಲಿ ನಮಗೊಂದು ಕೆರೆ ಆಗಬೇಕು, ನಾವು ಬಹಳಷ್ಟು ಜನ ಈ ಕೆರೆಯನ್ನು ಮಾಡಬೇಕೆನ್ನುವಂಥ ಪ್ರಯತ್ನವನ್ನು ಮಾಡಿದೆ. ಅದು ನಮ್ಮಿಂದ ಯಾರಿಂದಲೂ ಸಾಧ್ಯ ಆಗಲಿಲ್ಲ. ಸರ್ಕಾರಕ್ಕೂ ನಾವು ಬಹಳಷ್ಟು ಬೇಡಿಕೆ ಸಲ್ಲಿಸಿದೆವು, ಸರ್ಕಾರದಿಂದಲೂ ಸಾಧ್ಯ ಆಗಲಿಲ್ಲ. ಪ್ರಥಮವಾಗಿ ಹೇಳಿದರು, ಧರ್ಮಸ್ಥಳಕ್ಕೆ ನಾವು ಬೇಡಿಕೆ ಕೊಟ್ಟಾಗ ಇದು ಆಗುತ್ತೋ ಅಥವಾ ಕೆರೆಯನ್ನು ಮಾಡಲಿಕ್ಕೆ ಸಾಧ್ಯ ಇದೆಯಾ, ಅದು ಕೂಡ 13 ಲಕ್ಷದಲ್ಲಿ ಮಾಡಲಿಕ್ಕೆ ಸಾಧ್ಯ ಇದೆಯಾ ಅಂತ ಹೇಳುವಂಥದ್ದು ಬಹಳಷ್ಟು ಜನರ ನಂಬಿಕೆ ಇಲ್ಲದೇ ಇರುವಂಥದ್ದು ಕೂಡ ನಾವು ಗಮನಿಸಿದ್ದೇವೆ. ಕಳೆದ 45 ದಿನಗಳ ನಿರಂತರ ನಾವು ಒಂದು ಕೆಲಸದಿಂದಾಗಿ ಇವತ್ತು ಈ ಏನು ಪಾಳು ಬಿದ್ದಂಥ ಈ ಕೆರೆ ಇವತ್ತು ಸುಂದರವಾಗಿ ಸುಮಾರು 19 ಲಕ್ಷ ರೂಪಾಯಿ ನಾವು ಖರ್ಚು ಮಾಡಿಕೊಂಡು 13 ಲಕ್ಷ ರೂಪಾಯಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಮತ್ತು 6 ಲಕ್ಷ ರೂಪಾಯಿ ಈ ಗ್ರಾಮಸ್ಥರ ಸಹಕಾರದೊಂದಿಗೆ ಒಂದು ಸುಂದರವಾದಂಥ ಒಂದು ಕೆರೆ ನಿರ್ಮಾಣ ಮಾಡಿ ಇವತ್ತು ನಾವು ಹಸ್ತಾಂತರ ಮಾಡುವಂಥ ಕಾರ್ಯಕ್ರಮ ಮಾಡಿದ್ದೇವೆ. ಮಂಜುನಾಥ ಸ್ವಾಮಿ ಕೆ ಬೋಲೋ, ಶ್ರೀ ಮಂಜುನಾಥ ಸ್ವಾಮಿ ಕೆ, ಅಣ್ಣಪ್ಪ ಸ್ವಾಮಿ ಕೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಿದ್ದಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವೆಂಕಟೇಶ್, ನೋಡ್ತಾ ಇದ್ದೀವಿ ಕೆರೆ ಹೂಳೆತ್ತಿ ವಾಕಿಂಗ್ ಟ್ರ್ಯಾಕ್ ನಿರ್ಮಾಣ ಮಾಡಿದ್ದಾರೆ. ದಶಕಗಳಿಂದಲೂ ಕೂಡ ನೆನೆಗುದಿಗೆ ಬಿದ್ದಿತ್ತು ಈ ಕೆರೆ, ಆದರೆ ಈಗ ಒಂದು ಹೊಸ ರೂಪವನ್ನೇ ಕೊಟ್ಟಿದ್ದಾರೆ. ಸರ್ಕಾರ ಮಾಡಬೇಕಾದ ಒಂದು ಜವಾಬ್ದಾರಿಯುತ ಕೆಲಸವನ್ನ ಸಂಘ ಸಂಸ್ಥೆಗಳು ವಹಿಸ್ಕೊಂಡು ಮಾಡೋದು ನಿಜಕ್ಕೂ ಒಂದು ಒಳ್ಳೆ ವಿಚಾರ. ನಾವು ಕೂಡ ಅದಕ್ಕೆ ಶಾಬಾಸ್ಗಿರಿನ ಹೇಳಲೇಬೇಕಾಗತ್ತೆ. ಏನು ಹೇಳ್ತಾರೆ ಅಲ್ಲಿನ ಗ್ರಾಮಸ್ಥರು, ಖುಷಿಯಾಗಿದ್ದಾರಾ? ಡೀಟೇಲ್ಸ್ ನೋಡೋದಾದ್ರೆ. ಶಿಲ್ಪ, ಏನು ಒಂದು ರಾಜ್ಯ ಸರ್ಕಾರ ಅಥವಾ ಏನು ಆ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಈ ಕುರಿ ಕುರಿತಂತೆ ಏನು ಕೆರೆಯನ್ನ ಅಭಿವೃದ್ಧಿ ಮಾಡ್ಬೇಕಂತೇಳಿ ಏನು ಅನೇಕ ಏನು ಯೋಜನೆಗಳನ್ನ ಇಟ್ಕೊಂಡ್ರು ಸಹ ಕಾರ್ಯ ಮಾಡೋದಕ್ಕೆ ಮುಂದಾಗದೆ ಇರ್ತಕ್ಕಂಥ ಅಧಿಕಾರಿಗಳ ಸಮ್ಮುಖದ ಇವ್ರಿಗೆ ಒಂದ್ ರೀತಿ ಏನು ಮುಜುಗರ ತರ್ತಕ್ಕಂಥ ಏನು ಕೆಲಸನೇ ಅಂತ ಹೇಳ್ಬೋದು. ಒಂದ್ ರೀತಿಯಲ್ಲಿ ಏನು ಗ್ರಾಮಸ್ಥರು ಸಂಘ ಸಂಸ್ಥೆಗಳ ಮುಖಾಂತರ ಅಂದ್ರೆ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅಡಿಯಲ್ಲಿ ಇರ್ತಕ್ಕಂಥ ಏನು ಮಹಿಳೆಯರ ಸಂಘ ಸಂಸ್ಥೆಗಳು ಎಲ್ಲರೂ ಒಟ್ಟಾರೆ ಸೇರಿ ಜೊತೆಲಿ ಆ ಸಂಸ್ಥೆಯ ಅಡಿಯಲ್ಲಿ ಗ್ರಾಮಸ್ಥರೆಲ್ಲರೂ ಸೇರಿ
ಒಂದು ರೀತಿ 13 ಲಕ್ಷ ವೆಚ್ಚದಲ್ಲಿ, ಜೊತೆಲಿ ಗ್ರಾಮಸ್ಥರಿಂದ ಸಂಗ್ರಹಣೆ ಆಗಿರ್ತಕ್ಕಂಥ 6 ಕೋಟಿ ವೆಚ್ಚದಲ್ಲಿ, ಎಲ್ಲ ಒಟ್ಟಾರೆ 19 ಲಕ್ಷ ವೆಚ್ಚದಲ್ಲಿ ಆ ಕಾಮಗಾರಿಯನ್ನ ಪೂರ್ಣಗೊಳಿಸಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಹಸ್ತಾಂತರ ಮಾಡಿರ್ತಕ್ಕಂಥದ್ದು ಘಟನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನ ಗಣಗಳೂರು ಇರ್ತಕ್ಕಂಥ ಸುತ್ತಮುತ್ತ 16 ಹಳ್ಳಿಗಳಿಗೆ ಹೊಂದಿಕೊಂಡಿರ್ತ ಈ ಕೆರೆ ಅಭಿವೃದ್ಧಿಗೆ ಒಂದು ಮೆಚ್ಚುಗೆ ವ್ಯಕ್ತಪಡಿಸಲೇಬೇಕಾಗುತ್ತೆ ಶಿಲ್ಪ. ಯಾಕಂದ್ರೆ ಈ ಸಾಮಾನ್ಯವಾಗಿ ಸುಮಾರು ನಾನಾಯ್ತು ನನ್ನದಾಯ್ತು ನನ್ನ ಕೆಲಸ ಮಾಡಿದ್ರೆ ಸಾಕು ಅಂತ ಈಗಿಂತ ಕಾಲಘಟ್ಟದಲ್ಲಿ ನಮ್ಮದು ಅಂತೇಳಿ ಈ ಗ್ರಾಮಸ್ಥರೆಲ್ಲರೂ ಸೇರಿ ಎಲ್ಲ ಒಂದೇ ಸಮುದಾಯನ ಹೊರತುಪಡಿಸಿ ಎಲ್ಲ ಗ್ರಾಮಸ್ಥರ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ 16 ಹಳ್ಳಿಗಳ ಗ್ರಾಮಸ್ಥರೆಲ್ಲ ಸೇರಿ ಈ ರೀತಿ ಮಾಡಿರ್ತಕ್ಕಂಥ ತುಂಬಾ ಶ್ಲಾಘನೀಯ. ಇದು ಈ ಸಂಬಂಧಪಟ್ಟಂಗೆ ಅಲ್ಲಿನ ಗ್ರಾಮಸ್ಥರಾಗಿರಿ ಅಥವಾ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಅಧಿಕಾರಿಗಳಾಗಿರಿ ಒಂದಷ್ಟು ಮೆಚ್ಚುಗೆಯನ್ನ ವ್ಯಕ್ತಪಡಿಸುತ್ತಾರೆ ಶಿಲ್ಪ. ಓಕೆ, ಧನ್ಯವಾದ ವೆಂಕಟೇಶ್ ಡೀಟೇಲ್ಸ್ಗಾಗಿ. ಕೆರೆ ಹಸ್ತಾಂತರ ಕಾರ್ಯಕ್ರಮ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.